ವೀಕ್ಷಕರೇ, ಮಿಥುನ ರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ 2025 ಯುಗಾದಿಯಿಂದ 2026 ಯುಗಾದಿಯವರೆಗೆ ಅಂದ್ರೆ ಒಂದು ವರ್ಷದ ಪೂರ್ತಿಯಾಗಿರತಕ್ಕಂತ ಫಲ ಅಂದ್ರೆ ಕ್ರೋಧಿ ನಾಮ ಸಂವತ್ಸರ ಕಳೆದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು. ಭಾರತೀಯರಿಗೆ ಹಿಂದೂ ಸಂಪ್ರದಾಯದಂತೆ ನಿಜವಾದ ಹೊಸ ವರ್ಷ ಅಂತಂದ್ರೆ ಈಗ್ಲೇ. ಹಾಗಾಗಿ ಈ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಯುಗಾದಿಯ ಒಂದು ಶುಭಾಶಯಗಳನ್ನ ಕೋರ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡ್ಬೇಕು. ಈ ವರ್ಷದಲ್ಲಿ ಒಂದು ಗ್ರಹಗತಿಯ ಒಂದು ಬದಲಾವಣೆಗಳು, ಸ್ಥಾನಮಾನಗಳನ್ನ ನೋಡೋದಾದ್ರೆ ನೋಡಿ, 2025 2026 ಮಧ್ಯದಲ್ಲಿ ಶನಿ ಪರಮಾತ್ಮ 2025 ಮಾರ್ಚ್ ತಿಂಗಳಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾರೆ. ಗುರು ಮೇ ತಿಂಗಳಲ್ಲಿ ಐದನೇ ತಿಂಗಳಲ್ಲಿ ವೃಷಭ ರಾಶಿಯಿಂದ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದೇ ರೀತಿಯಾಗಿ ರಾಹುಕೇತುಗಳು ಕೂಡ 5ನೇ ತಿಂಗಳಲ್ಲಿ ತಮ್ಮ ಸ್ಥಾನಗಳನ್ನ ಬದಲಾಯಿಸ್ತಕ್ಕಂಥದ್ದು. ಈ ಬದಲಾವಣೆಗಳ ಫಲ ನಿಮ್ಮ ಜೀವನದ ಮೇಲೆ ಯಾವ ಪ್ರಕಾರದಲ್ಲಿ ಆಗತ್ತೆ ಅನ್ನುವಂಥದ್ದು ಈ ವಿಡಿಯೋದ ಸಾರಾಂಶ ಆಗಿರುತ್ತೆ. ವಿಡಿಯೋ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ಬೇಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ನೋಡಿ, ಗುರುವಿನ ಒಂದು ಅನುಗ್ರಹ ಈ ಒಂದು ವರ್ಷದಲ್ಲಿ ಹೇಗಿರುತ್ತೆ ನೋಡಿ. ಮಿಥುನ್ ರಾಶಿಯಲ್ಲೇ ಗುರು ಸಂಚರಿಸ್ತಾ ಇರತಕ್ಕಂಥದ್ದು ಈ ವರ್ಷದಲ್ಲಿ. ಯಾಕಂತಂದ್ರೆ ಗುರು 5ನೇ ತಿಂಗಳಲ್ಲಿನೇ ಮೇ ತಿಂಗಳಲ್ಲಿ ವೃಷಭದಿಂದ ಮೀನ್ ರಾಶಿಗೆ ಬಂದ್ಬಿಡ್ತಾರೆ. ಅವಾಗ ನಿಮಗೆ 1ನೇ ಗುರು ಆಗಿರ್ತಾರೆ. 1ನೇ ಗುರು ಅಂತಂದ್ರೆ ಗುರುವಿನ ಪ್ರಭಾವ ಅಷ್ಟಾಗಿ ಇರೋದಿಲ್ಲ. ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕಾಗತ್ತೆ. ಜೊತೆಗೆ ಈ ಸ್ವಲ್ಪ ಸಮಾಧಾನ ಇರಬೇಕು. ಯಾವುದೇ ಒಂದು ಕೆಲಸ ಇರ್ಬೋದು, ಕಾರ್ಯ ಇರ್ಬೋದು, ನಿರ್ಧಾರಗಳಿರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಪ್ರತಿಯೊಂದು ಯಾವುದೇ ಒಂದು ವಿಚಾರದಲ್ಲಿದ್ರೂ ಕೂಡ ಶಾಂತಿ, ಸಮಾಧಾನ, ತಾಳ್ಮೆ ಅನ್ನುವಂಥದ್ದು ಬೇಕು. ಬುದ್ಧಿವಂತಿಕೆ ಅನ್ನುವಂಥದ್ದು ಬೇಕು. ತಾಳ್ಮೆಯಿಂದ ನೀವು ವ್ಯವಹರಿಸಿದ್ರೆ ಒಳ್ಳೆ ಫಲ ಸಿಗುತ್ತೆ. ದುಡುಕಿನ ನಿರ್ಧಾರ, ಆತುರದ ನಿರ್ಧಾರ ಬೇಡ ಅನ್ನುವಂಥದ್ದು ಗಮನಕ್ಕಿರ್ಲಿ. ಇನ್ನಿ ಸ್ವಲ್ಪ ಮನೆಯಲ್ಲಿ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಏನೋ ಒಂದು ವೈಮನಸ್ಸಿತ್ತು, ಕಲಹ ಇತ್ತು, ಕದನ ಇತ್ತು, ಅದನ್ನ ನಿಧಾನವಾಗಿ ನಿಭಾಯಿಸಬೇಕು. ದುಡುಕಿನ ನಿರ್ಧಾರ ಇಲ್ಲೂ ತಗೊಳ್ಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಸ್ವಲ್ಪ ಮನಸ್ಸಿನ ಮೇಲೆ, ಮನೆಯವರಲ್ಲಿ ಇರತಕ್ಕಂತಹ ಸದಸ್ಯರ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀರ್ತವೆ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಂಡಾಗ. ಅದಕ್ಕೆ ತಾಳ್ಮೆಯುತವಾಗಿರ್ತಕ್ಕಂಥ ನಿರ್ಧಾರವನ್ನ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನು ಮಕ್ಕಳ ಬೇಕು ಬೇಡಗಳ ಬಗ್ಗೆ ಅಥವಾ ಅವರ ಆರೋಗ್ಯದ ಬಗ್ಗೆ, ಅವರ ಶಿಕ್ಷಣದ ಬಗ್ಗೆ ಅವರ ಮೇಲೆ ಒಂದು ನಿಗಾ ಇರಬೇಕು. ಅವ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇರಬೇಕು. ಏನ್ ಮಾಡ್ತಾ ಇದ್ದೀವಿ, ಮಕ್ಳು ಏನ್ ಮಾಡ್ತಾ ಇದಾರೆ, ಚೆನ್ನಾಗ್ ಓದ್ತಾ ಇದ್ದಾರಾ, ಹೋಗ್ತಾ ಇದ್ದಾರಾ, ಕೆಲಸ ಮಾಡ್ತಾ ಇದ್ದಾರಾ, ಅವರ ಆಕ್ಟಿವಿಟೀಸ್ ಏನಿದೆ, ಇದ್ರ ಬಗ್ಗೆ ಎಲ್ಲವೂ ಕೂಡ ಸೂಕ್ಷ್ಮವಾಗಿ ಒಂದು ಕಣ್ಣಿಟ್ಟಿರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸಾಧಾರಣವಾಗಿ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಚಿಕ್ಕ ಪುಟ್ಟದಾಗಿರ್ತಕ್ಕಂಥದ್ದು ಇರ್ತವೆ. ತಾಳ್ಮೆಯಿಂದಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಹಣದ ವ್ಯವಹಾರದಲ್ಲಿ ಕೆಲವೊಂದು ಅಡಚಣೆಗಳು ಇರ್ತವೆ. ಏನಾಗುತ್ತೆ, ಬರುವಂತ ದುಡ್ಡು ಸಕಾಲಕ್ಕೆ ಬರದೆ ಹೋಗ್ಬೋದು, ಅಥವಾ ನೀವು ಯಾರಿಗೋ ಕೊಡಬೇಕಾಗಿರುತ್ತೆ, ಸರಿಯಾದ ಸಮಯ ಕೊಡದೆ ಹೋಗ್ಬೋದು. ಅದರಿಂದ ಸ್ವಲ್ಪ, ಯಾಕಂತಂದ್ರೆ ನೀವು ಮಿಥುನ್ ರಾಶಿಯವರು ಮೊದಲೇ ತುಂಬಾ ಸೂಕ್ಷ್ಮ ಅಂದ್ರೆ ಅತಿ ಸೂಕ್ಷ್ಮವಾದಂತ ವ್ಯಕ್ತಿತ್ವ. ಹೇಳ್ಬೇಕಾ, ಸ್ವಲ್ಪ ಏನಾಗುತ್ತೆ, ಮನಸ್ಸಿಗೆ ಬಹಳ ಬೇಸರ ಮಾಡ್ಕೊಂಡ್ಬಿಡೋದು. ಏನಪ್ಪಾ ನಾನು ಸರಿಯಾದ ಟೈಮಿಗೆ ದುಡ್ಡು ಬರ್ಲಿಲ್ಲ, ಏನಪ್ಪಾ ನಾನು ಸರಿಯಾದ ಟೈಮಿಗೆ ದುಡ್ಡು ಕೊಡ್ಲಿಲ್ವಲ್ಲ, ಅವ್ರಿಗೆ ಏನ್ ಬೇಜಾರು ಮಾಡ್ಕೊಂಡ್ರೆ ಏನೋ, ಈ ರೀತಿಯಾದಂತಹ ಒಂದು ಸೂಕ್ಷ್ಮತೆ ನಿಮ್ಮಲ್ಲಿ ಕಂಡು ಬರುತ್ತೆ. ಮನೋವ್ಯಥೆ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು, ಏನಾಗಲ್ಲ, ಸಮಸ್ಯೆಗಳು ಸರಿ ಆಗ್ತವೆ. ಇನ್ನು ಈ ವಿವಾಹದ ವಿಚಾರಗಳಲ್ಲಿ, ಕೊಡುಕೊಳ್ಳುವಿಕೆ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಎಂಗೇಜ್ಮೆಂಟ್ ಮಾಡೋ ವಿಚಾರದಲ್ಲಿ, ಯಾವುದೋ ಒಂದು ಹೆಣ್ಣು ಗಂಡು ಕೊಡಿಸುವ ತೆಗೆದುಕೊಳ್ಳುವ ವಿಚಾರದಲ್ಲಿ, ಇಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ. ಕೆಲವೊಂದು ಜನರಿಗೆ ಆತಂಕ ಇರುತ್ತೆ. ಇನ್ನು ಸಜ್ಜನ ಜನರೊಂದಿಗೆ ಸಹವಾಸ ಮಾಡ್ತಕ್ಕಂಥದ್ದು ಸಾಧ್ಯತೆಗಳು ಇರ್ತವೆ. ನಿಮಗೆ ನಿಮ್ದೇ ಆದಂತದ್ದು ಒಂದು ಕ್ವಾಲಿಟಿ ಇರುತ್ತೆ, ವ್ಯಕ್ತಿತ್ವದ ಕ್ವಾಲಿಟಿ. ನಿಮ್ಗೆಲ್ಲೇ ಹೋದ್ರು ಒಂದು ಗೌರವ ಇರುತ್ತೆ, ಮಾನ ಮನ್ನಣೆಗಳು ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಏನು ಕೊರತೆ ಇಲ್ಲ. ಅದನ್ನ ಹಾಗೆ ಯಥಾಸ್ಥಿತಿ ಉಳಿಸ್ಕೊಂಡು ಹೋಗುವಂತದ್ದಕ್ಕೆ
ಪ್ರಯತ್ನ ಪಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ನಿಮ್ಗೆ ತೀರಾ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಚಿಕ್ಕ ಪುಟ್ಟ ಮನಸ್ತಾಪಗಳಾಗುವಂತ ಸಾಧ್ಯತೆ ಇರುತ್ತೆ. ವೈಮನಸ್ಸು ಮಾಡ್ಕೊಳಕ್ ಹೋಗ್ಬೇಡಿ. ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೆ ಆಗಿಂದಾಗೆ ಮಾತಾಡ್ಕೊಂಡು ಸರಿ ಮಾಡ್ಕೊಂಬೇಡಿ. ಅದು ಮನೆಯಲ್ಲೇ ಇರ್ಬೋದು, ಹೊರಗಡೆ ಇರ್ಬೋದು, ಜನಗಳ ವಿಚಾರದಲ್ಲೇ ಇರ್ಬೋದು, ಕೆಲಸದ ವಿಚಾರದಲ್ಲೇ ಇರ್ಬೋದು. ನಾನಾ ರೀತಿಯ ಚಿಕ್ಕ ಪುಟ್ಟ ತೊಂದರೆಗಳ ಮಧ್ಯದಲ್ಲಿಯೂ ಕೂಡ ಒಂದಿಷ್ಟು ಸಮಾಧಾನದ ಒಂದು ಜೀವನ ಅಂತೂ ಇದ್ದೇ ಇರುತ್ತೆ. ಸ್ವಲ್ಪ ಈ ವ್ಯಾಪಾರ ವಹಿವಾಟು ಕ್ಷೇತ್ರಗಳಲ್ಲಿಯೂ ಕೂಡ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಚಿಂತೆ ಅಂತೂ ನಿಮಗೆ ಇದ್ದೇ ಇರುತ್ತೆ. ಬಂಧು ಮಿತ್ರರ ಸಹಕಾರ ಸ್ವಲ್ಪ ನೀವು ಜಾಸ್ತಿ ನಿರೀಕ್ಷೆ ಮಾಡ್ತೀರಿ. ನಿರೀಕ್ಷೆ ಮಾಡಿದಷ್ಟು ಅವರು ಕೊಡದೆ ಹೋಗ್ಬೋದು. ಆದ್ರಿಂದನೂ ಸ್ವಲ್ಪ ಮನಸ್ಸಿಗೆ ಒಂದಿಷ್ಟು ಆಚೆ ಈಚೆ ಚಿಂತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆರ್ಥಿಕವಾಗಿರ್ತಕ್ಕಂಥ ತೊಂದರೆ ಇರುತ್ತೆ ಚಿಕ್ಕ ಪುಟ್ಟ ವಿಚಾರದಲ್ಲಿ. ಇನ್ನು ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದೇನು, ಶನಿ ಪರಮಾತ್ಮನ ಪ್ರಭಾವಗಳು ಹೇಗಿರುತ್ತೆ ಈ ವರ್ಷದಲ್ಲಿ, ತುಂಬಾ ಮೋಸ್ಟ್ ಇಂಪಾರ್ಟೆಂಟ್. ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೇಕಿದು. ಯಾಕಂತಂದ್ರೆ ಬಹಳ ಮುಖ್ಯವಾಗಿ ಶನಿ ಒಂದು ಪರಮಾತ್ಮನ ಪ್ರಭಾವ ನಿಮ್ಮ ಮೇಲೆ ಈ ವರ್ಷದಲ್ಲಿ ಹೇಗಿರುತ್ತೆ, ಗುರುವಿನ ಅನುಗ್ರಹ ಈ ತರ ಇದೆ, ಅದಕ್ಕೇನ್ ಮಾಡ್ಬೇಕು, ಇದನ್ನೆಲ್ಲ ಮಾಹಿತಿಗಳು ನೀವು ಈ ವಿಡಿಯೋದಲ್ಲಿ ತಿಳ್ಕೊತೀರಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಚಿಕ್ಕದು, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಶನಿ ಪರಮಾತ್ಮನ ಪ್ರಭಾವ ನೋಡಿ ಈ ವರ್ಷ ನಿಮಗೆ ಆಲ್ಮೋಸ್ಟ್ 10ನೇವನಾಗಿರ್ತಾನೆ. 10ನೇ ಶನಿ ಪರಮಾತ್ಮ ನಿಮಗೆ ತುಂಬಾ ಒಳ್ಳೆ ಫಲ ಕೊಡ್ತಾನೆ. ಯಾಕಂತಂದ್ರೆ ಮಾರ್ಚ್ ತಿಂಗಳಲ್ಲಿನೇ ಕುಂಭದಿಂದ ಮೀನ ರಾಶಿಗೆ ಬಂದ್ಬಿಡ್ತಾರೆ. ಹಾಗಾಗಿ ನಿಮಗೆ 10ನೇ ಒಂದು ಶನಿ ಪರಮಾತ್ಮ ಬಹಳ ಶುಭದಾಯಕವಾಗಿರ್ತಾನೆ, ಒಳ್ಳೆ ಫಲಗಳನ್ನ ತಂದು ಕೊಡ್ತಾನೆ ನಿಮಗೆ. ಇದು ಬಹಳ ಗಮನಿಸಬೇಕಾಗಿರತಕ್ಕಂತ ವಿಚಾರ. ನೋಡಿ, ತಾಮ್ರಪಾದದಿಂದ ಬಂದಿರತಕ್ಕಂಥವನು ತುಂಬಾ ಶುಭಪ್ರದನಾಗಿರ್ತಾನೆ. ಪ್ರಾಪಂಚಿಕ ಜೀವನದಲ್ಲಿ ಸುಖ ಸಂತೋಷಗಳನ್ನ ಕೊಡ್ತಾನೆ. ಶನಿ ಪ್ರಭಾವದಿಂದ, ಗುರುವಿನಿಂದ ಸ್ವಲ್ಪ ಇಳಿತಗಳಿದ್ರೂ ಕೂಡ ಶನಿ ಪರಮಾತ್ಮನ ಪ್ರಭಾವ ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡೋದ್ರಿಂದ ನೀವು ಸಕ್ಸಸ್ ಅನ್ನ ಕಾಣೋದಕ್ಕೆ ಅನುಕೂಲ ಆಗ್ತದೆ. ಇನ್ನು ಈ ಬಂಧು ಮಿತ್ರರಲ್ಲೂ ಕೂಡ ಒಂದು ಒಳ್ಳೆಯ ಸಹಾಯ ಭಾವನೆ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಒಳ್ಳೆಯ ವಾಹನ ಖರೀದಿ ಮಾಡುವಂಥದ್ದು ಈ ವರ್ಷದಲ್ಲಿ. ಯಾವುದೋ ಒಂದು ಮನೆ ಕೊಂಡ್ಕೋಬಹುದು, ಹೊಲ ಕೊಂಡ್ಕೋಬಹುದು, ಸೈಟ್ ಕೊಂಡ್ಕೋಬಹುದು, ಬೆಲೆ ಬಾಳುವಂತ ವಸ್ತು ಕೊಂಡ್ಕೋಬಹುದು, ಮಿಷನರಿ ವಾಹನಗಳನ್ನು ಕೊಂಡ್ಕೋಬಹುದು, ಹೊಸ ವ್ಯಾಪಾರ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಏನೋ ಒಂದು ಈ ತರದ್ದು ಒಂದು ದೊಡ್ಡ ಗುರಿಯನ್ನ ಮುಟ್ಟೋದಕ್ಕೆ, ದೊಡ್ಡ ಸಾಧನೆಯನ್ನ ಮಾಡೋದಕ್ಕೂ ಕೂಡ ಈ ವರ್ಷ ನಿಮ್ಗೆ ಅವಕಾಶ ಇದೆ. ಅದಕ್ಕೆ ಸರಿಯಾದ ಪ್ಲಾನ್ ಮಾಡಿಕೊಂಡು ನೀವು ಮುಂದುವರೆದಿದ್ದೆ ಆದ್ರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಿ. ಇನ್ನು ಈ ವಸ್ತ್ರಾಭರಣ ಸಂಗ್ರಹಣೆ ಮಾಡ್ತಕ್ಕಂಥ ವಿಚಾರದಲ್ಲೂ ಕೂಡ ಒಂದು ಒಳ್ಳೆ ಅವಕಾಶ, ಒಂದಿಷ್ಟು ಒಳ್ಳೆ ವಸ್ತ್ರಾಭರಣಗಳನ್ನು ತೆಗೆದುಕೊಳ್ಳಬಹುದು. ದಾನ ಧರ್ಮ ಪರೋಪಕಾರ ಮಾಡ್ತಕ್ಕಂಥದ್ರಲ್ಲಿ ಕೇಳಬೇಕಾ, ಮಿಥುನ ರಾಶಿಯವರು ಒಂದ್ ಕೈ ಮುಂದೆ. ಹಾಗಾಗಿ ಇಲ್ಲೂ ಕೂಡ ಈ ವರ್ಷದಲ್ಲಿ ಅನೇಕ ಪರೋಪಕಾರ, ಪರಸಹಾಯ, ದಾನ ಧರ್ಮ
ಪುಣ್ಯದ ಕಾರ್ಯ ಸತ್ಕಾರ್ಯಗಳನ್ನು ಮಾಡುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಮನಸ್ಸು ಇದರಿಂದ ಸಮಾಧಾನ ಆಗುತ್ತೆ, ಶಾಂತಿ ಸಿಗುತ್ತೆ. ಈ ಭೂಮಿಯಿಂದ ಉತ್ತಮವಾಗಿರತಕ್ಕಂಥ ಧನ ಪ್ರಾಪ್ತಿ ಆಗುವಂತ ಸಾಧ್ಯತೆಗಳಿದೆ. ವಿರೋಧಿಗಳ ಮುಖಭಂಗ ಆಗುತ್ತೆ. ಯಾರು ನಿಮ್ಮ ಶತ್ರುಗಳಿದ್ದಾರೆ, ಯಾರು ನಿಮ್ಮನ್ನು ಓವರ್ಟೇಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಅದು ಮಾಡ್ಲಿಕ್ಕೆ ಆಗಲ್ಲ, ಅವರಿಗೆ ಸೋಲಾಗುತ್ತೆ. ಇದರಿಂದನೂ ಕೂಡ ನಿಮ್ಮ ಮನಸ್ಸಿಗೆ ಸ್ವಲ್ಪ ಪರವಾಗಿಲ್ಲ, ನಾನು ಗೆದ್ನಲ್ಲ ಅನ್ನುವಂತ ಒಂದು ಭಾವನೆಗಳು ಉಂಟಾಗಬಹುದು. ಆದ್ರೆ ನೀವು ಶತ್ರುಗಳಿಗೂ ಕೂಡ ವಿರೋಧಿಸುವಂತಹ ವ್ಯಕ್ತಿತ್ವ ಅಲ್ಲ ನಿಮ್ದು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸಗಳಲ್ಲಿ ಜಯ ಸಿಗುವಂತ ಸಾಧ್ಯತೆಗಳು ಶನಿ ಪರಮಾತ್ಮನಿಂದ ನಿಮಗೆ ಸಿಗುತ್ತೆ. ಇನ್ನು ವ್ಯಾಪಾರದಲ್ಲಿ ಬಹಳಷ್ಟು ಧನ ಪ್ರಾಪ್ತಿ ಆಗುವಂಥದ್ದು, ದೊಡ್ಡ ಸಾಧನೆ ಮಾಡುವಂತ ಅವಕಾಶಗಳು ವ್ಯಾಪಾರ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಕಪ್ಪು ಧಾನ್ಯ, ಎಣ್ಣೆಕಾಳು, ಎಣ್ಣೆ, ಬೆಣ್ಣೆ ಈ ರೀತಿಯಾಗಿರ್ತಕ್ಕಂತಹ ಮಾರಾಟದಲ್ಲಿ ಅಧಿಕ ಧನ ಪ್ರಾಪ್ತಿ ಆಗುವಂತ ಸಾಧ್ಯತೆ ಇದೆ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ವಾದ ವಿವಾದಗಳಲ್ಲಿ ನಿಮಗೆ ಜಯ ಸಿಗುವಂತದ್ದು, ಯಾವುದೋ ಒಂದು ಸಮಸ್ಯೆಗಳು ಇತ್ಯರ್ಥ ಆಗುವಂತದ್ದು, ಯಾವುದೋ ಒಂದು ಕದನ ಇತ್ತು, ಕಲಹ ಇತ್ತು, ಕೋರ್ಟ್ ಇತ್ತು, ವ್ಯಾಜ್ಯ ಇತ್ತು, ಬಹಳ ದಿನಗಳಿಂದ ನೆನೆಗುದಿಗೆ ಬಂದಂತಹ ಒಂದು ವಿವಾದ ಇತ್ಯರ್ಥ ಆಗುವಂತಹ ಸನ್ನಿವೇಶಗಳು, ಅದರಲ್ಲಿ ನಿಮಗೆ ಜಯ ಸಿಗುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಈ ವರ್ಷದಲ್ಲಿ ಕಂಡು ಬರುತ್ತೆ. ಭೂಮಿಯ ಸಾಗಾವಳಿ ಮಾಡ್ತಕ್ಕಂಥವ್ರಿಗೆ ಅಧಿಕ ಧನ ಸಂಪಾದನೆ ಮಾಡುವಂಥದ್ದು, ಒಕ್ಕಲುತನ ಮಾಡ್ತಕ್ಕಂಥವ್ರಿಗೆ ಶುಭ ಯೋಗ ಇದೆ. ಇನ್ನು ಈ ಒಂದು ವರ್ಷದಲ್ಲಿ ವ್ಯಾಪಾರ, ನೀವು ವಿಶೇಷವಾಗಿ ವ್ಯಾಪಾರ ಮಾಡ್ತಾ ಇದ್ರೆ, ಚಿಕ್ಕ ವ್ಯಾಪಾರ ಇರ್ಬೋದು, ದೊಡ್ಡ ಬಿಸ್ನೆಸ್ ಇರ್ಬೋದು, ಬೃಹತ್ ಕಂಪನಿಗಳೇ ಇರ್ಬೋದು, ವ್ಯಾಪಾರಸ್ಥರಿಗೆ ನೋಡಿ ಮೇಲಾಧಿಕಾರಿಗಳು ನಿಮ್ಮೊಡನೆ ಪ್ರೀತಿ ವಿಶ್ವಾಸಗಳಿಂದ ನಡೆದುಕೊಳ್ಳತಕ್ಕಂಥ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಮೋಷನ್, ಬಡ್ತಿ ಸಿಗುವಂತದ್ದು, ಅಂದ್ರೆ ನೀವು ಮಾಡುವಂತ ಕೆಲಸ ಮೇಲ್ದರ್ಜೆಗೆ ಹೋಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಬಹಳಷ್ಟು ಒಳ್ಳೆಯ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮೇಲಧಿಕಾರಿಗಳು ನಿಮಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇನ್ನು ಹೆಚ್ಚಿನ ಬಡ್ತಿ, ಪ್ರಮೋಷನ್ ಇದೆ. ಇನ್ನು ಸ್ವಲ್ಪ ಈ ವಿರೋಧಿಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ನಿಮ್ಮ ತಪ್ಪುಗಳನ್ನ ಅವರು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೀವು ಅದ್ರ ಬಗ್ಗೆ ತಪ್ಪು ಮಾಡದೇ ಇರೋ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಂತದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಇನ್ನು ಹೆಚ್ಚಿನ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಕೆಲಸದಲ್ಲಿ ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಒಂದು ಒಳ್ಳೆ ವರ್ಷ ಅಂತ ಹೇಳ್ಬೋದು ನಿಮಗೆ. ಇದ್ರ ಬಗ್ಗೆ ಗಮನ ಇರಲಿ. ಇನ್ನು ವಿಶೇಷವಾಗಿ ಇನ್ನು ವ್ಯಾಪಾರಸ್ಥರಿಗೆ ನೋಡೋಣ. ಆಗ್ಲೇ ಹೇಳಿದ್ದು ನೌಕರದಾರರಿಗೆ, ಅಂದ್ರೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಇರ್ತಕ್ಕಂಥವ್ರಿಗೆ, ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನೋಡಿ ಉದ್ಯೋಗದಲ್ಲಿ ತುಂಬಾ ಪ್ರಗತಿ ಇದೆ, ಉತ್ತಮವಾದಂತ ಧನಲಾಭ ಇರ್ತಕ್ಕಂಥದ್ದು. ಅಧಿಕ ಖರ್ಚಿನ ಭಾರ ಇರುತ್ತೆ, ತುಂಬಾ ಖರ್ಚು ವೆಚ್ಚಗಳು ಜಾಸ್ತಿ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಸಮಯ ಸಾಧಿಸಿ ನಿಮ್ಮ ಕೆಲಸಗಳನ್ನ ಮಾಡಿಕೊಂಡ್ರೆ ಬಹಳ ಒಳ್ಳೆ ಅನುಕೂಲಗಳು, ಲಾಭಗಳು ಕಂಡು ಬರುತ್ತೆ. ಧನಲಾಭ ಇದೆ ಈ ವರ್ಷದಲ್ಲಿ. ಅಂದುಕೊಂಡಂತಹ ಸಾಧ್ಯತೆ, ಒಂದು ವಿಚಾರಗಳಲ್ಲಿ ಸಾಧನೆ ಮಾಡುವಂತ ಸಾಧ್ಯತೆ ಇದೆ. ಸ್ವಲ್ಪ ಈ ಉದ್ರಿ ಕೊಡುವಂಥದ್ದು, ಬಾಕಿ ಕೊಡುವಂಥದ್ದು, ಬೇರೆಯವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಬೇರೆಯವ್ರ ಮೇಲೆ ದುಡ್ಡು ಬಿಡುವಂಥದ್ದು, ಇಂಥದ್ದು ಮಾಡಬೇಡಿ. ಇದರಿಂದ ಮೋಸ ಆಗುವಂತ ಸಾಧ್ಯತೆಗಳು ಇರತಕ್ಕಂಥದ್ದು, ಜಾಗ್ರತೆ ವಹಿಸಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಕೃಷಿಕರಿಗೂ ಸಹಜವಾಗಿ ಒಳ್ಳೆ ಫಲ ಇದೆ. ಈ ವಿದ್ಯಾರ್ಥಿಗಳಿಗೆ ನೋಡಿ ಈ ಪರಿಶ್ರಮ ವಹಿಸಿ ಅಭ್ಯಾಸ ಮಾಡಿದ್ರೆ ಹೆಚ್ಚಿನ ಅಂಕಗಳನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಸ್ವಲ್ಪ ತಾಳ್ಮೆ ಇರಬೇಕು, ಬುದ್ಧಿವಂತಿಕೆ ಇತ್ತು ಅಂತಂದ್ರೆ ಈ ವರ್ಷ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಕಷ್ಟಪಟ್ಟು ಓದಿದ್ರೆ ಮಾತ್ರ ಅತ್ಯಂತ ಒಂದು ಒಳ್ಳೆಯ ಶ್ರೇಯಸ್ಕರವಾಗಿರ್ತಕ್ಕಂಥ ಯಶಸ್ಸನ್ನ ಪಡೆಯುವಂತ ಸಾಧ್ಯತೆ ಇದೆ. ಒಂದು ಸಾಧನೆ ಮಾಡುವಂಥದ್ದು, ಬಹಳ ಜನಗಳಲ್ಲಿ ನೀವು ನಕ್ಷತ್ರ ತರ ಮಿಂಚುವಂತಹ ಒಂದು ಯೋಗಗಳು ಖಂಡಿತವಾಗಿಯೂ ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಈ ಯಾವ ಮಾಸ, ಯಾವ ತಿಥಿ, ಯಾವ ವಾರ, ಯಾವ ನಕ್ಷತ್ರ ಘಾತಕವಾಗ್ತವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸೋಣ. ಅದಕ್ಕಿಂತ ಮುಂಚೆ ಈ ವರ್ಷದ ಪೂರ್ತಿಯಾಗಿ ನಿಮಗೆ ಒಳ್ಳೆ ಫಲ ಇದೆ. ಗುರುವಿನ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಸ್ವಲ್ಪ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಗುರು ರಾಘವೇಂದ್ರ ಆರಾಧನೆ ಮಾಡೋದು, ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನ ಮಾಡ್ಕೊಳ್ಳುವಂಥದ್ದು, ಹಿರಿಯರನ್ನ ಗೌರವಿಸುವಂಥದ್ದು, ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡಿ ಗುರುವಿನ ಅನುಗ್ರಹ ಖಂಡಿತವಾಗಿಯೂ ನಿಮ್ಮ ಮೇಲೆ ಆಗುತ್ತೆ. ಜೊತೆಗೆ ಪರಿಹಾರಕ್ಕಾಗಿನೇ ಒಂದು ವಿಡಿಯೋ ಸಪರೇಟ್ ಆಗಿ ಮಾಡೋಣ ಈ ವರ್ಷ. ಇನ್ನೊಂದು ನಿಮಗೆ ಈ ಘಾತಕದ ಬಗ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಯುಗಾದಿಯ ವರ್ಷ ಫಲ ಸಿಗ್ತವೆ, ಲಿಂಕ್ ಅಲ್ಲಿ ಇದೆ ನೋಡಿ ಕೆಳಗಡೆ. ನೋಡ್ಕೊಂಡು ನಿಮಗೆ ಇಷ್ಟವಾಗಿರತಕ್ಕಂಥ ವಿಡಿಯೋನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ವರ್ಷದಲ್ಲಿ ಆಷಾಢ ಮಾಸ 2, 7, 12ನೇ
ತಿಥಿಗಳು, ಸೋಮವಾರ, ಸ್ವಾತಿ ನಕ್ಷತ್ರ ಇವು ಘಾತಕವಾಗ್ತವೆ. ಸ್ವಲ್ಪ ಇದು ಯಾವಾಗ್ಲೂ ಕೂಡ ಘಾತಕವೇ. ಸ್ವಲ್ಪ ಇದ್ರ ಬಗ್ಗೆ ಗಮನಕ್ಕಿರ್ಲಿ. ಒಂದು ಶುಭ ವಾರ, ಶುಭ ನಕ್ಷತ್ರ, ಶುಭ ಗಳಿಗೆಯಲ್ಲಿ ನಿಮ್ಮ ಶುಭ ಕಾರ್ಯ, ಶುಭ ಕೆಲಸಗಳನ್ನ ಮಾಡಿಕೊಂಡು ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಈ ವರ್ಷ ಅನ್ನುವಂತ ಮಾತನ್ನ ಹೇಳ್ತಾ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ತಾಯಿಯಲ್ಲಿ ಸರ್ವೇ ಜನಃ ಸುಖಿನೋ ಭವಂತು.